ಮದ್ಯಪಾನವನ್ನ ಮಾಡಿ ಬಂದ ಸ್ಟೂಡೆಂಟ್ಸ್ ಅನ್ನ ಕಾಲೇಜಿನ ಆವರಣದ ಒಳಗೆ ಸೆಕ್ಯೂರಿಟಿ ಗಾರ್ಡ್ ಬಿಟ್ಟಿಲ್ಲ. ಈ ಕಾರಣಕ್ಕಾಗಿಯೇ ಸೆಕ್ಯೂರಿಟಿ ಗಾರ್ಡ್ ಅನ್ನ ವಿದ್ಯಾರ್ಥಿಯೇ ಭರ್ಬರವಾಗಿ ಹತ್ಯೆಗೈದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತಾರೆ. ಆದ್ರೆ ಇಲ್ಲೊಬ್ಬ ವಿದ್ಯಾರ್ಥಿ ಮಾಡಿದ್ದೇ ಬೇರೆ. ವಿದ್ಯೆ ಕಲಿಯೋ ಜಾಗಕ್ಕೆ ಪಾನಮತ್ತನಾಗಿ ಎಂಟ್ರಿ ಕೊಟ್ಟಿದ್ದ. ಇದನ್ನ ತಿಳಿದ ಕಾಲೇಜಿನ ಡಿಸಿಪ್ಲಿನ್ ಇನ್ಚಾರ್ಜ್ ಒಳಗೆ ಬಿಡಲ್ಲ, ವಾಪಸ್ ಮನೆಗೆ ಹೋಗಪ್ಪ ಅಂದಿದ್ದಾನೆ ಅಷ್ಟೇ. ಇಷ್ಟಕ್ಕೆ ಕೆಂಡಾಮಂಡಲನಾದ ವಿದ್ಯಾರ್ಥಿ ಭಾರ್ಗವ್ ಡಿಸಿಪ್ಲಿನ್ ಇನ್ಚಾರ್ಜ್ ಜೈಕಿಶೋರ್ ಜೊತೆ ಜಗಳವಾಡಿದ್ದ. ಬಳಿಕ ಅಲ್ಲಿಂದ ಹೋದ ವಿದ್ಯಾರ್ಥಿ ಕೋಪ ತಣ್ಣಗಾಗಿರ್ಲಿಲ್ಲ. ಜೈಕಿಶೋರ್ಗೆ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದ ಭಾರ್ಗವ್ ಮನೆಗೆ ವಾಪಸ್ ಹೋಗಿ ಚಾಕು ತೆಗೆದುಕೊಂಡು ಮತ್ತೆ ಕಾಲೇಜು ಬಳಿ ಬಂದಿದ್ದ. ಬಳಿಕ ಏಕಾಏಕಿ ಜೈಕಿಶೋರ್ ಮೇಲೆ ಎರಗಿದ್ದ. ಚಾಕುವಿನಿಂದ ಒಂದೇ ಸಮನೆ ಚುಚ್ಚಿ ಕೊಂದಿದ್ದ. ತೀವ್ರ ರಕ್ತಸ್ರಾವದಿಂದ ಡಿಸಿಪ್ಲಿನ್ ಇನ್ಚಾರ್ಜ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. उसका फैमिली को कौन देखेगा? साजिश करके सिंधी कॉलेज ने मरवाया है। हाँ, वो 10 साल से ऊपर से काम कर रहा है इधर। ऐसे मार दिया, सरली ऐसे मर्डर हो सकता है? ये मर्डर साजिश करके मारा है। ಅಸ್ಸಾಂ ಮೂಲದ ಭಾರ್ಗವ್ ಕೆಂಪಾಪುರದ ಸಿಂಧಿ ಕಾಲೇಜಿನಲ್ಲಿ BA ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು, PGಯಲ್ಲಿ ವಾಸವಿದ್ದ. ಪೋಷಕರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದು, ಕೊಲೆ ಆರೋಪಿ ಭಾರ್ಗವ್ನನ್ನ ಅಮೃತಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕೊಲೆಯಾದ ಜೈಕಿಶೋರ್ ಉತ್ತರ ಭಾರತ ಮೂಲದವರಾಗಿದ್ದು, ಕಳೆದ 10 ವರ್ಷಗಳಿಂದ ಇದೇ ಕಾಲೇಜಿನಲ್ಲಿ ಡಿಸಿಪ್ಲಿನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ರು. ಕಾಲೇಜಿನ ಭದ್ರತಾ ಲೋಪವೇ ಈ ಸಾವಿಗೆ ಕಾರಣ ಅಂತ ಮೃತ ಕಿಶೋರ್ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಅಪ್ಪ ಹೊರಟೋದ್ರು, ಅವ್ರು ಇಲ್ಲಿ ಕಾಲೇಜಲ್ಲಿ ಬಂದು ಮಲ್ಕೊಂಡ್ಬಿಟ್ಟವ್ರೆ. ಯಾರು ಬರ್ತಾ ಇಲ್ಲ ನಮ್ ಕ್ವಶನ್ ಆನ್ಸರ್ ಮಾಡಕ್ಕೆ. ಯಾರು ಎಲ್ಲಿ ಹೇಳ್ತಾನೆ ಇಲ್ಲ, ಹೆಂಗ್ ಆಗಿಲ್ಲ ಅಂತ ಯಾರು ಹೇಳ್ತಿದ್ದಿಲ್ಲ. ನನ್ನ ತಮ್ಮ ಗೊತ್ತಾಯ್ತು ಏನೋ ಫೈಟ್ ಆಗ್ತಿದೆ ಸ್ಟೂಡೆಂಟ್ ಮತ್ತೆ ಎರಡು ಸ್ಟೂಡೆಂಟ್ಗೆ. ಅವ್ನು ಅನ್ಕಂಡ್ನ ಯಾವ್ದು ಸ್ಟೂಡೆಂಟ್ ಸ್ಟಾಪ್ ಆಗಿದೆ. ಹಾಸ್ಪಿಟಲ್ ತಗೊಂಡಿದ್ದು ಹೋಗಿದ ಮೇಲೆ ಅವ್ರು ಹೇಳ್ತವ್ರೆ इट वॉज माई अंकल जिसको उन लोगों ने स्टैप किया है एंड फुल क्लियरेशन भी नहीं बता रहे, क्या हुआ कैसे हुआ कुछ नहीं बता रहे. ಏನು ಹೇಳ್ತಿಲ್ಲ ಅವರು, ಏನು ಹೆಂಗಾಯ್ತು ಏನು ಮಾಡ್ತಿದ್ರು ಅವ್ರು. ಅವಾಗ ಫಸ್ಟ್ ಆಫ್ ಆಲ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಹಿ ವಾಸ್ ಅಸೈನ್ಡ್ ಅಟ್ ದಿ ಗೇಟ್. ಹಿ ವಾಸ್ ದ ಡಿಸಿಪ್ಲಿನ್ ಇನ್ಚಾರ್ಜ್. ಹಿ ವಾಸ್ ಸಪೋಸ್ ಟು ಬಿ ಇನ್ಸೈಡ್ ದ ಡಿಸಿಪ್ಲಿನ್ ಥಿಂಗ್. ಹಿ ವಾಸ್ ನಾಟ್ ಸಪೋಸ್ ಟು ಬಿ ಆನ್ ದಿ ಗೇಟ್. ಘಟನೆಯ ಬಗ್ಗೆ ಕಾಲೇಜು ಆಡಳಿತ ಮಂಡಳಿ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಹಾಡು ಹಗಲೇ ಕಾಲೇಜು ಆವರಣದಲ್ಲಿ ನಡೆದ ಈ ಭೀಕರ ಹತ್ಯೆಯಿಂದ ವಿದ್ಯಾರ್ಥಿಗಳು ಬೆಚ್ಚಿ ಬಿದ್ದಿದ್ದಾರೆ. ಒಟ್ನಲ್ಲಿ ಓದಿ ಉತ್ತಮ ಸ್ಥಾನಕ್ಕೆ ಹೋಗಬೇಕಾಗಿದ್ದ ವಿದ್ಯಾರ್ಥಿ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಮಾಡುವ ಹಂತಕ್ಕೆ ತಲುಪಿದ್ದು ದುರಂತವೇ ಸರಿ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.